ಹಾಯ್ ಫ್ರೆಂಡ್ಸ್, ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಬಂದು ಭೀಮನ ಅಮಾವಾಸ್ಯೆ ದಿನ. ನಾನು ಭೀಮನ ಅಮಾವಾಸ್ಯೆ ಹಿಂದಿನ ದಿನ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಆದ್ದರಿಂದ ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಕೂಡ ತೊಳಿಬೇಕಾಗಿತ್ತು. ಹಾಗೆ ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಟ್ಟು ಎಲ್ಲ ಜೋಡಿಸೋ ಅಷ್ಟರಲ್ಲಿ ನನಗೆ ಟೈಮ್ ಆಗೇ ಬಿಡ್ತು. ಒಂದು 7 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಆಚೆ ಬಾಗಿಲೆಲ್ಲ ತೊಳೆದು ಅದಕ್ಕೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಪೂಜೆಗೆ ಹಾಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಈ ಅವಲಕ್ಕಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಮಹಾಲಿಂಗೇಶ್ವರ ಅನ್ನೋ ದೇವಸ್ಥಾನ ಇದೆ ಇಲ್ಲೇ, ಅಲ್ಲಿಗೆ ಹೋಗಿದ್ವಿ. ಅದು ತುಂಬ ಪುರಾತನ ದೇವಸ್ಥಾನ. ಅಲ್ಲಿಂದ ಬಂದಮೇಲೆ ಅವಲಕ್ಕಿನ ಒಗ್ಗರಣೆ ಮಾಡಿದೆ. ಅದೇ ಸಿಹಿ ಅವಲಕ್ಕಿ ಇತ್ತಲ್ಲ, ಅದ್ರ ಜೊತೆಗೆ ಖಾರ ಅವಲಕ್ಕಿನೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಖಾರ ಅವಲಕ್ಕಿಗೆ ನಮ್ಮನೇಲಿ ಯಾವಾಗಲೂ ಮಾಡಬೇಕಾದ್ರೆ ನಾವು ಟೊಮೊಟೊನ ಯೂಸ್ ಮಾಡಲ್ಲ, ಹಾಗೆ ಮಾಡ್ತೀವಿ. ಈರುಳ್ಳಿನ ಜಾಸ್ತಿ ಹಾಕಿ ಮಾಡಿದ್ರೆ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಟೊಮೊಟೊ ಯೂಸ್ ಮಾಡಲ್ಲ. ಅದೇ ರೀತಿ ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಟರೆ ಟೇಸ್ಟಿಯಾಗಿರೋವಂಥ ಅವಲಕ್ಕಿ ರೆಡಿಯಾಗುತ್ತೆ. ಹಾಗೆಯೇ ಮೊಳಕೆ ಕಾಳು ತುಂಬ ಎಷ್ಟು ಉದ್ದ ಬಂದುಬಿಟ್ಟಿತ್ತು ಅಂತಂದರೆ ಇನ್ನೊಂದು 2 ದಿನ ಬಿಟ್ಟಿದ್ರೆ ಗಿಡ ಆಗಿಬಿಡ್ತಿತ್ತು ಅನಿಸುತ್ತೆ. ಅದಾದಮೇಲೆ ನಾನು ಎಲ್ಲ ಬಸ್ಸಾರಿಗೆ ರೆಡಿ ಮಾಡಿಕೊಂಡೆ. ಬಸ್ಸಾರನ್ನ ನಾವು ಯಾವಾಗಲೂ ಇದೇ ರೀತಿ ಮಾಡೋದು, ಹುರ್ಕೊಂಡು ಮೊದಲು ನಾನು ಕಾಳು ಮತ್ತು ಟೊಮೊಟೊನೆಲ್ಲ ಬೇಯಲಿಕ್ಕೆ ಅಂತ ಇಟ್ಟೆ. ಬೆಂದಾದಮೇಲೆ ಕಾಳನ್ನೆಲ್ಲ ಬಸ್ದು ಒಂದು ಕಡೆ ಇಟ್ಕೊಬೇಕು. ಅದಾದಮೇಲೆ ನಾನು ಒಂದು ಬಾಣಲಿಗೆ 2-3 ಸ್ಪೂನು ಆಯಿಲ್ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ 3 ಸಹ ಫ್ರೈ ಮಾಡೋದಕ್ಕೆ ಅಂತ ಹಾಕ್ತೆ. ಈ 3 ಸಹ ಫುಲ್ಲು ಹೊಂಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಫ್ರೆಂಡ್ಸ್. ಬಸ್ಸಾರಿಗೆ ಮಾತ್ರ ನೀಟಾಗಿ ಹೊಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಅದ್ರ ಟೇಸ್ಟು ಚೆನ್ನಾಗಿರೋದು. ಅದಾದಮೇಲೆ ನಾನು ಇದಕ್ಕೆ 1.5 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ನಿಮ್ಮ ಮನೇಲೆಲ್ಲ ಯಾವ ರೀತಿ ಹಾಕ್ಕೊಳ್ತೀರೋ ಅದೇ ರೀತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀನಿ ಬಸ್ಸಾರಿಗೆ. ಅದಾದಮೇಲೆ ಒಂದು 8-10 ಕಾಳು ಮೆಣಸು ಹಾಕ್ಕೊಂಡೆ. ಇದೆಲ್ಲನೂ ಸಹ ನೀಟಾಗಿ ಎಲ್ಲ ಒಂದು ಫ್ರೈ ಮಾಡಿದಾದಮೇಲೆ ಎತ್ತಿಟ್ಕೊಳ್ಳಿ. ಹಾಗೆಯೇ ನಾನು ತೆಂಗಿನಕಾಯಿ ತುರಿ ಇರಲಿಲ್ಲ, ಹಾಗೆ ತುರ್ಕೊಂಡಿದ್ದಾದಮೇಲೆ ಇದರಲ್ಲಿ 2 ಅಥವಾ 3 ಟೀ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಬೇಕು. ಜಾಸ್ತಿ ತೆಂಗಿನಕಾಯಿನ ಬಸ್ಸಾರಿಗೆ ಯೂಸ್ ಮಾಡಬಾರ್ದು. ಇನ್ನು ಮಿಕ್ಕಿದ್ದನ್ನು ನಾನು ಕಾಳಿಗೆ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನು ಇದಕ್ಕೆ 2 ಬೇಯಿಸಿಟ್ಟಿರೋ ಟೊಮೊಟೊ ಮತ್ತು ಸ್ವಲ್ಪ ಕಾಳು ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಬಿಟ್ಕೊಂಡೆ. ಅಷ್ಟರಲ್ಲಿ ಕಾಳನ್ನೂ ಸಹ ಒಗ್ಗರಣೆ ಮಾಡ್ಕೊಂಡಿದ್ದೆ ನಾನು. ಈ ಥರ ನುಣ್ಣಗೆ ರುಬ್ಬಿಟ್ಕೊಬೇಕು. ನಾನು ಇದಕ್ಕೆ ಹುಣಸೆ ಹುಳಿ ಬಿಡ್ತೀನಿ, ಹುಣಸೆ ಹಣ್ಣು ಹಾಕಿ ರುಬ್ಬಲ್ಲ. ಈಗ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಮುದ್ದೆ ಕೂಡ ನಾನು ಹಾಗೆ ಇಟ್ಕೊಂಡಿದ್ದೆ. ಮುದ್ದೆ ಕೂಡ ಮಾಡಿ ಬಡಿಸ್ದೆ. ಮುದ್ದೆ ಮತ್ತು ಬಸ್ಸಾರಿಗೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.